ಹಲೋ ಸ್ನೇಹಿತರೆ, ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ದಿವಸ ಜೂನಿಯರ್ ಇಂಜಿನಿಯರ್ ಅಂತಕ್ಕಂಥ ಪೋಸ್ಟನ್ನು ಇಲ್ಲಿ ನೇಮಕಾತಿಯ ಅರ್ಜಿಯನ್ನು ಹೊರಡಿಸಿರ್ತಕ್ಕಂಥದ್ದು. ಈ ಒಂದು ಹುದ್ದೆಗಳಿಗೆ ಯಾರು ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ವೇತನ ಎಷ್ಟಿರುತ್ತೆ ಮತ್ತು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಯಾವಾಗ ಪ್ರಾರಂಭಿಕ ದಿನಾಂಕ, ಇದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಈ ಕೂಡಲೇ ನಮ್ಮ ಚಾನಲ್ನ ಬೆಲ್ ಐಕನನ್ನು ಮತ್ತು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮೊದಲದಾಗಿ ಇಲ್ಲಿ ಸ್ನೇಹಿತರೆ ಈ ಒಂದು ಜೂನಿಯರ್ ಇಂಜಿನಿಯರ್ ಅಂತ ಹೇಳಿಬಿಟ್ಟು ಪೋಸ್ಟ್ ಬಂದ್ಬಿಟ್ಟು ಮೆಕ್ಯಾನಿಕಲ್, ಸಿವಿಲ್ ಮತ್ತು ಎಲೆಕ್ಟ್ರಿಕಲ್ ಅಂತ ಜೂನಿಯರ್ ಇಂಜಿನಿಯರ್. ಇದರಲ್ಲಿ ನಿಮಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಡೇಟ್ ಬಂದ್ಬಿಟ್ಟು ನಿಮಗೆ 26/7/2023 ಅಂದರೆ ಏನು ಇದೇ ತಿಂಗಳು 26ನೇ ತಾರೀಕರಂದು ಅರ್ಜಿ ಸ್ಟಾರ್ಟ್ ಆಗಿರುತ್ತೆ ಮತ್ತು ಆಗಸ್ಟ್ 16ನೇ ತಾರೀಕು ಅರ್ಜಿ ಕ್ಲೋಸ್ ಆಗುತ್ತೆ ಸ್ನೇಹಿತರೆ. ಇನ್ನು ಹುದ್ದೆ ಬಗ್ಗೆ ನೋಡೋದಾದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಅಂದರೆ ಸ್ನೇಹಿತರೆ, ಈ ಒಂದು ಹುದ್ದೆಗಳು ಅಂದರೆ ಹಲವು ಆರ್ಗನೈಸೇಷನಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಾಗಿರ್ತವೆ. ಅಂದರೆ ಪೋಸ್ಟ್ ನೇಮ್ ಬಂದ್ಬಿಟ್ಟು ಜೆ ಅಂತಲೇ, ಅಂದರೆ ಏನು ಜೂನಿಯರ್ ಇಂಜಿನಿಯರ್ ಅಂತ ಹೇಳ್ಕರಿತೀವಿ. ಜೂನಿಯರ್ ಇಂಜಿನಿಯರ್ಗೆ ಅದರಲ್ಲಿ ನಿಮಗೆ ಇಲ್ಲಿ ಸಿವಿಲಲ್ಲಿ ಮತ್ತು ಎಲೆಕ್ಟ್ರಿಕಲಲ್ಲಿ, ಮೆಕ್ಯಾನಿಕಲಲ್ಲಿ ಖಾಲಿ ಇರ್ತಕ್ಕಂಥ ಜೂನಿಯರ್ ಇಂಜಿನಿಯರ್ಗಳು ಬೇಕಾಗಿರ್ತಾರೆ. ಅಂದರೆ ಸ್ನೇಹಿತರೆ, ನೀವೇನಾದರೂ ಈ ಒಂದು ಹುದ್ದೆಗಳಿಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ನೀವು ಡಿಗ್ರಿ ಮಾಡಿರ್ಬೋದು ಅಥವಾ ಈ ಡಿಪ್ಲೊಮಾ ಮಾಡಿರ್ಬೋದು. ಡಿಗ್ರಿ ಅಥವಾ ಡಿಪ್ಲೊಮಾ ಮಾಡಿದರೆ ನೀವು ಇಲ್ಲಿ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ನೋಡಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಈ ಒಂದು ಜೆ ಇ ಸಿವಿಲ್ ಪೋಸ್ಟ್ಗೆ ನೀವು ಸಿವಿಲ್ ಇಂಜಿನಿಯರಿಂಗ್ ಇನ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಥವಾ ಇನ್ಸ್ಟಿಟ್ಯೂಟ್ ಅಂದರೆ ಡಿಗ್ರಿ ಇಂಜಿನಿಯರಿಂಗ್ ಮಾಡಿರ್ಬೋದು ಅಥವಾ ಏನು 3 ವರ್ಷದ ನೀವು ಡಿಪ್ಲೊಮಾ ಕೋರ್ಸ್ ಮಾಡಿದ್ರು ಸಹಿತ ನಡೆಯುತ್ತೆ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ನಿಮಗೆ ಇಲ್ಲಿ ಎಕ್ಸ್ಪೀರಿಯೆನ್ಸನ್ನು ಸಹಿತ ಕೇಳಿದ್ದಾರೆ. ಇಲ್ಲಿ ಕೆಲವೊಂದು ಪೋಸ್ಟ್ಗಳಿಗೆ ಮಾತ್ರ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ ಎಕ್ಸ್ಪೀರಿಯೆನ್ಸು. ಇನ್ನು ಉಳಿದ ಪೋಸ್ಟ್ಗಳಿಗೆಲ್ಲ ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಬೋದು. ಇಲ್ಲಿ ಕೂಡ ನೋಡಿ, ನೆಕ್ಸ್ಟು ಜೆ ಇ ಎಲೆಕ್ಟ್ರಿಕಲ್ ಮತ್ತು ಮೆಕ್ಯಾನಿಕಲ್ ಅಂತ ಹೇಳ್ಬಿಟ್ಟು ಇದಕ್ಕೂ ಸಹಿತ ಏನು 3 ವರ್ಷ ಡಿಪ್ಲೊಮಾ ಮಾಡಿದಂಥವ್ರು ಆಗಿರ್ಬೋದು ಅಥವಾ ಇಂಜಿನಿಯರಿಂಗ್ ಮಾಡಿದಂಥವ್ರು, ಮೆಕ್ಯಾನಿಕಲ್ ಮತ್ತು ಎಲೆಕ್ಟ್ರಿಕಲ್ ಮಾಡಿದಂಥವ್ರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಹಾಕ್ಬೋದು. ನೋಡ್ಬೋದು ಇಲ್ಲಿ ಹಲವಾರು ಆರ್ಗನೈಸೇಷನಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗಳು. ಟೋಟಲ್ ಪೋಸ್ಟನ್ನು ನಿಮಗೆ ಈಗ ತಿಳಿಸ್ಕೊಡ್ತೀನಿ. ಟೋಟಲ್ ಪೋಸ್ಟ್ಗಳು ಬಂದ್ಬಿಟ್ಟು ಸ್ನೇಹಿತರೆ ಇಲ್ಲಿ ಕೊಟ್ಟಾರೆ ನೋಡಿ, 1324 ಪೋಸ್ಟ್ಗಳು ಖಾಲಿ ಇರತಕ್ಕಂಥದ್ದು ಇಲ್ಲಿ ಟೋಟಲ್ಲು. ಇಲ್ಲಿ ಇನ್ನು ಸ್ನೇಹಿತರೆ ಏಜ್ ಲಿಮಿಟ್ ನೋಡೋದಾದರೆ ನಿಮಗೆ ಏಜ್ ಲಿಮಿಟ್ ಮತ್ತು ಏಜ್ ರಿಲ್ಯಾಕ್ಸೇಷನ್ ನೋಡೋದಾದ್ರೆ ಕನಿಷ್ಠ ನಿಮಗೆ 18 ವರ್ಷ ಆಗಿರಲೇಬೇಕು ಸ್ನೇಹಿತರೆ. ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ ಇಲ್ಲಿ ಕೂಡ ನೋಡಿ, SST ಅವರಿಗೆ 5 ವರ್ಷ, OBC ಅವರಿಗೆ 3 ವರ್ಷ, PWD ಅವರಿಗೆ ಮತ್ತು ಎಕ್ಸ್ ಮ್ಯಾನ್ಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಏಜ್ ರಿಲ್ಯಾಕ್ಸೇಷನ್ ಇಷ್ಟು ವರ್ಷ ಅವರಿಗೆ ಇರುತ್ತೆ. ನಂತರ ಎಕ್ಸಾಮಿನೇಷನ್ ಫೀಸ್ ಬಂದ್ಬಿಟ್ಟು ಸ್ನೇಹಿತರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಎಕ್ಸಾಮಿನೇಷನ್ ಫೀಸ್ ನಿಮಗೆ 100 ರೂಪೀಸ್ ಇರುತ್ತೆ. SSC.nic ಅಂತ ನೀವು ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಗೂಗಲಲ್ಲಿ ಆ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಅಥವಾ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಸಹಿತ ಕೊಟ್ಟಿರ್ತೀನಿ, ಅದರ ಮುಖಾಂತರ ಸಹಿತ ನೀವು ಅರ್ಜಿಯನ್ನು ಹಾಕ್ಬೋದು. ಇನ್ನು ಎಕ್ಸಾಮಿನೇಷನ್ ಸೆಂಟರ್ ನೋಡೋದಾದರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಸ್ನೇಹಿತರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎಕ್ಸಾಮಿನೇಷನ್ ಸೆಂಟರ್ಗಳು. ಬೆಳಗಾವಿ, ಬೆಂಗಳೂರು ಮತ್ತು ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು ಮತ್ತು ಶಿವಮೊಗ್ಗ, ಮೈಸೂರು, ಉಡುಪಿ ಇಷ್ಟು ಡಿಸ್ಟಿಕ್ನಲ್ಲಿ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ ಇಟ್ಟಿರ್ತಾರೆ. ನಿಮಗೆ ಹತ್ತಿರ ಆಗಿರ್ತಕ್ಕಂಥ ಡಿಸ್ಟಿಕಲ್ಲಿ ಹೋಗ್ಬಿಟ್ಟು ನೀವು ಎಕ್ಸಾಮಿನೇಷನನ್ನು ಬರಿಬೋದು. ನಂತರ ನಿಮಗೆ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ನೋಡೋದಾದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಟೋಟಲ್ ನಿಮಗೆ 2 ಪೇಪರ್ ಇರ್ತವೆ. ಅದರಲ್ಲಿ ಪೇಪರ್ 1ನಲ್ಲಿ ಏನಪ್ಪ ಅಂದರೆ ನಿಮಗೆ ಇಲ್ಲಿ ಸಿಲೆಬಸ್ಸನ್ನು ಕೊಟ್ಟಿರ್ತಾರೆ, ನೀವು ನೋಡ್ಕೊಬೋದು ಎಷ್ಟು ಮಾರ್ಕ್ಸಿಗಿರುತ್ತೆ ಮತ್ತು ಯಾವ್ಯಾವ ಸಿಲೆಬಸ್ ಇರುತ್ತೆ ಅಂತ ನೀವು ನೋಡಿಕೊಂಡ್ರೆ, ಎಲೆಕ್ಟ್ರಿಕಲ್ ಅವ್ರಿಗೆ ಮತ್ತು ಮೆಕ್ಯಾನಿಕಲ್ ಅವ್ರಿಗೆ ಯಾವ ಪೇಪರ್ ಇರುತ್ತೆ ಎಲ್ಲ ನೀವು ನೋಡಿಕೊಂಡ್ರೆ ಗೊತ್ತಾಗುತ್ತೆ. 2 ಅವರ್ಸ್ ನಿಮಗೆ ಟೈಮ್ ಇರುತ್ತೆ, ಅದನ್ನು ಸಹಿತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಡೀಟೇಲಾಗಿ ಹೇಳೋಕೆ ಹೋದರೆ ವಿಡಿಯೋ ತುಂಬ ಲೆಂತ್ ಆಗಿರುತ್ತೆ ಸ್ನೇಹಿತರೆ, ಅದಕ್ಕೋಸ್ಕರ ನೋಟಿಫಿಕೇಷನನ್ನು ಕೊಟ್ಟಿರ್ತೀನಿ. ಆ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿ ನೀವು ಡೌನ್ಲೋಡ್ ಮಾಡ್ಕೊಬೋದು, ಅಥವಾ ನಮ್ಮ ವಾಟ್ಸಪ್ ಗ್ರೂಪ್ ಸಹಿತ ಇರುತ್ತೆ, ಅದರಲ್ಲೂ ಸಹಿತ ನೀವು ಡೌನ್ಲೋಡ್ ಮಾಡ್ಕೊಬೋದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಇದು CBT ಟೆಸ್ಟ್ ಆಗಿರೋದ್ರಿಂದ ಪೇಪರ್ 1 ಪೇಪರ್ 2 CBT ಟೆಸ್ಟ್ ಆಗಿರುತ್ತೆ. ಅಂದರೆ ಏನು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಅಂತ. ಅಂದರೆ ನೀವು ಎಕ್ಸಾಮ್ನನ್ನು ನೀವು ಕಂಪ್ಯೂಟರ್ನಲ್ಲಿ ಟಿಕ್ ಮಾಡೋದಾಗುತ್ತೆ. ಏನು ಪೇಪರ್ 2 ಸಹಿತ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ಕೊಬೋದು ಸ್ನೇಹಿತರೆ. ಈ ಒಂದು ಹುದ್ದೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಿಮ್ಗೆ ಏನಾದರೂ ಬೇಕಾಗಿದ್ದರೆ ನೀವು SSC.nic.ಗೆ ನೀವು ಭೇಟಿ ನೀಡ್ಬೋದು, ಅಥವಾ ನೋಟಿಫಿಕೇಷನ್ನ ಡೀಟೇಲಾಗಿ ಓದ್ಕೊಳ್ಳೋದಾದರೆ ನಾನು ಲಿಂಕನ್ನು ಕೊಟ್ಟಿರ್ತೀನಿ, ಆವಾಗಲೇ ಹೇಳ್ದಂಗೆ ನೀವು ಅದರ ಮುಖಾಂತರ ಸಹಿತ ನೀವು ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಬೋದು. ವೇತನ ಬಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 35,400 ರೂಪಾಯಿಂದ 1,12,400 ರೂಪಾಯಿವರೆಗೆ ನಿಮಗೆ ವೇತನ ನೀಡಲಾಗುತ್ತೆ. ಅದರಲ್ಲಿ ಇನ್ಕ್ಲೂಡಿಂಗ್ ಏನು 7 ಪೇ ಸೆಂಟ್ರಲ್ ಕಮಿಷನ್ ಕೂಡ ಇರುತ್ತೆ ನಿಮಗೆ. ಸ್ನೇಹಿತರೆ, ಇದಿಷ್ಟು ನಾನು ಈ ಒಂದು ಹುದ್ದೆಗಳ ಬಗ್ಗೆ ಕೊಟ್ಟಂಥ ಮಾಹಿತಿ ಆಗಿರುತ್ತೆ. ಇನ್ನೂ
ಇದೇ ರೀತಿ ಹೆಚ್ಚಿನ ಹುದ್ದೆಗಳ ನೋಟಿಫಿಕೇಷನ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.